ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರನಾಥ್ ಪೂದೆ. ನಾನಿವತ್ತು ಒಂದು ಸಾವಯವ ಕೃಷಿ ಮಾಡುವಂತಹ ಜನಾರ್ದನ ಆಚಾರ್ಯ ಸೋಂಪಾಡಿ ಇವರ ಮನೆಗೆ ಬಂದಿದ್ದೇನೆ. ಇದು ಕಡಬ ತಾಲೂಕಿನ ಬಲಪ್ಪ ಗ್ರಾಮದಲ್ಲಿರುವಂಥದ್ದು. ಇವರು ಸಾವಯವ ಕೃಷಿಯನ್ನು ಮಾಡುವಂಥದ್ದು. ಸುಮಾರು 76 ವರ್ಷದ ಹಿರಿಯರು. ಇವರು ಕೃಷಿಯಿಂದಲೇ ಒಂದು ಜೀವನವನ್ನು ಮಾಡುವಂಥವರು. ಸಾವಯವ ಕೃಷಿ, ತೊಂಡೆಕಾಯಿ ಕೃಷಿಯನ್ನು ಮಾಡ್ತಿದ್ದಾರೆ ಇವರು. ಸುಮಾರು ವರ್ಷದ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡುವ. ಅಣ್ಣ ನಮಸ್ತೆ. ನಮಸ್ತೆ. ಇದು ಈಗ ಎಷ್ಟು ವರ್ಷ ಆಯ್ತು ನೀವು ತರಕಾರಿ ಮಾಡುವಂತದ್ದು? ನೀವು ಒಂದು 50-55 ವರ್ಷ ಆಯ್ತು. 50 ವರ್ಷದ ಅನುಭವ. 76 ವರ್ಷ ಪ್ರಾಯ ವಯಸ್ಸು. 76 ವರ್ಷ ಆಯ್ತಾ? ಬರೀ ತೊಂಡೆಕಾಯಿ ಮಾಡುವಂತದ್ದು, ಬೇರೆ ಏನಾದ್ರು ಕೃಷಿ ಮಾಡ್ತೀರಾ ಈಗ? ಈಗ ಇದು ಅಡಿಕೆ, ತೆಂಗು ಸ್ವಲ್ಪ ಉಂಟು, ಒಂದು 50 ಗಿಡ ತೆಂಗು, ಮತ್ತೆ ಅಡಿಕೆ ಗಿಡ ಒಂದು 400 ಉಂಟು. ನಿಮ್ಮ ಬಾಲ್ಯದ ಜೀವನ ಎಲ್ಲ ಹೇಗಿತ್ತು ಅಂತ? ಯಾಕಂತ ಹೇಳಿದ್ರೆ ನಿಮ್ಗೆ ಈಗ 76 ವರ್ಷ. ಹೌದು. ದೇವರದಿಂದ ನೀವು ಆರೋಗ್ಯವಂತರಾಗಿದ್ದೀರಿ. ಹೌದು. 76 ವರ್ಷದವರೊಟ್ಟಿಗೆ ಅನುಭವ ಕೇಳಿಕ್ಕೆ ಬಾರಿ ವಿರಳ, ಯಾವಾಗ ಸಿಗುದಿಲ್ಲ. ಯಾಕಂತಂದ್ರೆ ಏಜ್ ಆಗಿರ್ತದೆ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಸಮಸ್ಯೆಗಳಿರ್ತದೆ ಅವರಿಗೆ. ಹೌದು. ಹೇಗಿತ್ತು ಬಾಲ್ಯದ ಜೀವನ? ಬಾಲ್ಯ ಜೀವನ ಮುಂದೆ ನಮಗೆ ಗದ್ದೆ ಇತ್ತು, ಭತ್ತ ಬೇಸಾಯ. ಅದರ ಮೇಲೆ ಅಡಿಕೆ ಮಾಡಿದೆ. ಅಡಿಕೆ ಮಾಡುವಾಗ ಬದನೆ ಗಿಡ, ಮತ್ತೆ ಹರುವೆ ಮತ್ತು ತೊಂಡೆಕಾಯಿ ಕೆಲವೆಲ್ಲ ಕೃಷಿ ಮಾಡಿದ್ದೇನೆ. ಈಗಲೂ ಕೃಷಿ ಮಾಡ್ಲಿಕ್ಕೆ ನನಗೆ ಹೊತ್ತು. ಕೃಷಿ ಅದು. ಹೌದು. ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ಕೊಂಡಿದ್ದಾರೆ? ಮಕ್ಕಳು 2 ಜನ ಎಲ್ಲ ಶಾಲೆಗಾಗಿ ಡಿಗ್ರಿ ಆಗಿ, ಒಬ್ಬ MRP ಸರ್ವಿಸ್ ಮಾಡಿಕೊಂಡಿದ್ದಾನೆ. ಮತ್ತು ಇವರು ಮಗಳು ಸ್ಟಾಫ್ ಇಂಜಿನಿಯರ್ ಆಗಿ ಇನ್ಫೋಸಿಸ್ ಮಂಗಳೂರಲ್ಲಿ ಇದ್ದಾಳೆ. ನೋಡಿ, ಇವರು ತರಕಾರಿಯನ್ನು ಬೆಳೆಸಿ ಮಕ್ಕಳನ್ನು ಒಳ್ಳೆ ಜಾಬ್ ಸಿಗುವ ಹಾಗೆ ಮಾಡಿದ್ದಾರೆ. ಯಾಕಂದ್ರೆ ಇನ್ಫೋಸಿಸ್ ನಲ್ಲಿ ಉದ್ಯೋಗವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೌದೌದು. ನಿಜವಾಗಿಯೂ ಇವರ ಮಕ್ಕಳು ಪುಣ್ಯ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಎಷ್ಟು ಆರೋಗ್ಯವಂತ ತಂದೆ ತಾಯಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತು ಎಷ್ಟು ಆರೋಗ್ಯವಂತ ಆಗಿರುವುದು ತುಂಬಾ ಕಡಿಮೆ. ಯಾಕಂತ ಹೇಳಿದ್ರೆ ಅವತ್ತಿನ ಆಹಾರ ಪದ್ಧತಿ ಆಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲ ಗೆಡ್ಡೆ ಗೆಣಸು ತಿಂದಂತಹ ಜೀವಗಳಿದು. ನಿಮ್ಮ ಬಾಲ್ಯದ ದಿನಚರಿ? ಇದು ಎಲ್ಲ ಕೃಷಿ ಮಾಡಿ, ಇದು ನಾವು ದನದ ಹಟ್ಟಿ ಗೊಬ್ಬರ ಹಾಕಿ, ಈ ಕೆಮಿಕಲ್ ಎಲ್ಲ ಹಾಕಲಿಲ್ಲ. ಹೌದು. ಈಗ ತಿನ್ನುವುದೆಲ್ಲ ವಿಷಾನೇ. ಅದು ಇದು ನಮಗೆ ಆರೋಗ್ಯ, ಇದೇ ಆರೋಗ್ಯ. ಹೌದು. ಗೆಣಸು ಅದು ಇದು ಎಲ್ಲ ಮಾಡಿ, ಮತ್ತೆ ಬೇಸಾಯ ಸ್ವಂತ ಮಾಡಿ. ಈಗ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಬರ್ತಿತ್ತ? ನೀವು ಗದ್ದೆಯಲ್ಲಿ ಬರ್ತಿತ್ತು. ನಾವು ಸ್ವಲ್ಪ ಮಾರ್ತಿದ್ವಿ. ಎಷ್ಟು ಮಕ್ಕಳು ನೀವೆಲ್ಲ? ನೀವು ನಿಮ್ಮ ನಾವು ಅಣ್ಣ ಸಂಬಂಧಿಯರು 2 ತಮ್ಮಂದಿರು ಮತ್ತೆ ಒಂದು ತಂಗಿ. ಈಗ ಇದರಲ್ಲಿ ಎಷ್ಟು ಬುಡ ಉಂಟು? ಇದರಲ್ಲಿ ಒಂದು 100 ಬುಡ ಉಂಟು. 100 ಬುಡ ಉಂಟು. ಇದು ಅಡಿಕೆಗೆ ಏನು ತೊಂದರೆ ಕೊಡುದಿಲ್ಲ? ಇದರ ಚಪ್ಪರ ಏನು? ಅಡಿಕೆ ಸಣ್ಣ ಗಿಡ ಒಳ್ಳೆ ಬೆಳೆ ಐತದೆ. ನೆರಳು ಕೂಡ, ನೆರಳು ತಂಪು. ಹೌದು, ತಂಪು. 3 ವರ್ಷದಲ್ಲಿ ಫಸಲು ತೆಗೆ. 3 ವರ್ಷದ ತನಕ ಈಗ ಚಪ್ಪರ ಇದ್ರೆ ಏನಾಗುದಿಲ್ಲ. ಇದರ ಬಳ್ಳಿಯನ್ನು ಈಗ ಆಯ್ಕೆ ಮಾಡುವಂಥದ್ದು ಹೇಗೆ ನೀವು? ಬಳ್ಳಿನ ನಮ್ಮದೇ ಸ್ವಂತ ಇಟ್ಟುಕೊಳ್ಳುದು. ಸಾಧಾರಣ ಜೂನ್ ಲಾಸ್ಟ್ ಕಡಿಯುದು, ರಾಶಿ ಹಾಕುವುದು, ಮತ್ತೆ ಪುನಃ ಚೌತಿ ಸಮಯಕ್ಕೆ ನಾವು ಚೌತಿ ಸಮಯದಲ್ಲಿ ನೆಡುವಂಥದ್ದು. ಹೇಗೆ ನೆಡುವಂತ ಕ್ರಮ? ಹೇಗೆ ನೆಡುವಂತ ಕ್ರಮ? ಅದಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗ್ಬೇಕು, ಇಲ್ಲದಿದ್ರೆ ಅದಕ್ಕೆ ಕರಗಿ ಹೋಗ್ತದೆ. ಈಗೆಲ್ಲ ಉಂಟು. ನಿಮ್ಗೆ ಈ ಕೃಷಿಯ ಈ ಕೆಲಸಕ್ಕೆಲ್ಲ, ತರಕಾರಿ ಕೃಷಿಗೆ ನಿಮ್ಗೆ ಹೆಲ್ಪ್ ಮಾಡುವಂತವ್ರು ಯಾರು? ಸಹಾಯ ಮಾಡುವಂತವ್ರು? ಸಹಾಯ ನಾವು ಈಗ ಕೆಲಸ ಮಾಡ್ಲಿಕ್ಕೆಲ್ಲ ಕೆಲಸ ನಾವು ಸಂಬಳ ಕೊಟ್ಟು ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ. ನಾವು ಒಟ್ಟಿಗೆ ಇಲ್ಲದ್ರೆ ಆಗುದಿಲ್ಲ. ಹೌದೌದು. ಅನುಭವ ಬೇಕಲ್ಲ. ಹೌದೌದು. ಹಾಗೆಲ್ಲ ಮಾಡುದು. ನೋಡಿ, ಇಂದಿನ ಜನರಿಗೆ ಇವರು ಸ್ಫೂರ್ತಿ. ಯಾಕಂತ ಹೇಳಿದ್ರೆ ಈಗ ಕೂಡ 76 ವರ್ಷ ಅಂತ ಇವರಿಗೆ. ಈಗ ಕೂಡ ತರಕಾರಿಯಲ್ಲಿ ನಿರಂತರ ಕೃಷಿಯಲ್ಲಿ ತೊಡಗಿಕೊಂಡು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಕೂಡ ಸಾವಯವ ಕೃಷಿ ಇವರು ಮಾಡಿಕೊಂಡು ಬಂದಿರುವಂತದ್ದು. ದನದ ಹಟ್ಟಿ ಗೊಬ್ಬರವನ್ನು ಬಳಸಿಕೊಂಡು
ಒಂದು ರಾಸಾಯನಿಕವನ್ನು ಬಳಸದೆ ಒಂದು ಕ್ರಾಂತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೃಷಿ ಮಾಡುವಾಗ ಇವತ್ತು ಎಲ್ಲವರು ಸಾವಯವ ಕೃಷಿಯೇ ಮಾಡುವುದು. ಸಾವಯವ. ಸಾವಯವ ಹ. ಮತ್ತೆ ಕೆಮಿಕಲ್ ನಾನು ಹಾಕಬೇಡಿ ಅಂತ ನಾವು ನಮ್ಮ ಸ್ವಂತ ಈಟನೇ ಹಾಕುವ ದಳದ ಹಟ್ಟಿ ಗೊಬ್ಬರ ಹ. ಹೀಗೇನೆಲ್ಲ ಮಾಡಿ ಸಾವಯವ ಹಾಕಬೇಕು ಅಂತ ನಾವು ಹಾಗೆ ಮಾಡ್ತೇನೆ. ಹೌದೌದು. ಈಗ ಇಲ್ಲಿ ಇರೋದು ಬದನೆ ಕೂಡ ಉಂಟಾ ನಿಮ್ಮೊಟ್ಟಿಗೆ? ಸ್ವಲ್ಪ ಒಂದು 10 ಗಿಡ ಅಷ್ಟೇ. 10 ಗಿಡ ಅಷ್ಟೇ, ತುಂಬಾ ಮಾಡಲಿಲ್ಲ. ಬದನೆ ಈಗ ತೊಂಡೆಕಾಯಿಗೆ ಎಷ್ಟು ಉಂಟು ರೇಟ್? ಒಂದು 65 ತೆಗಿತಾರೆ. ಹಾ ಹಾ. ವಾರಕ್ಕೆ 15 ಕೆಜಿ ಸಿಗ್ತದೆ ಅಷ್ಟೇ. ಈಗ ಈ ವರ್ಷ ಕಮ್ಮಿ. ಇಲ್ಲದಿದ್ರೆ 30 ಕೆಜಿ ವಾರದಲ್ಲಿ 30-40 ಕೆಜಿ ಕೊಟ್ಟು ಕಳೆದ ವರ್ಷ. ಈಗ ರೋಗ ಉಂಟಲ್ಲ, ಈಗ ರೋಗ ಬಂತು ಸ್ವಲ್ಪ, ಬಳ್ಳಿ ಎಲ್ಲ ಕಡಿಮೆ ಹೋಗಿದೆ. ಕಡಿಮೆ, ಹೌದು. ಬಳ್ಳಿ ಸೊಕ್ಕಿಲ್ಲ, ಅದು ರೋಗ ಬಂದಿದೆ. ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಉಂಟು ಇದರದ್ದು? ನೀರು ಕೆರೆ ನೀರು, ಕರೆಂಟ್ ಪಂಪ್ ಉಂಟು. ಕೆರೆ ನೀರಾ? ಬೋರ್ವೆಲ್ ಇಲ್ವಾ? ಬೋರ್ವೆಲ್ ಇಲ್ಲ. ನೋಡಿ, ಬೋರ್ವೆಲ್ ನೀರು ಕೂಡ ಉಪಯೋಗಿಸುತ್ತಿಲ್ಲ ಇವರು. ಶುದ್ಧ ಸಾವಯವ ಅಂದ್ರೆ ಶುದ್ಧ ಸಾವಯವ. ಇಲ್ಲ ರೋಗ ಎಲ್ಲ ಬಂದ್ರೆ ಏನು ಇದು ನೀವು ಮಾಡ್ತೀರಾ? ಯಾವ ಮದ್ದು ಕೊಡ್ತೀರಾ? ಅಂದ್ರೆ ನವಳು ಸುಣ್ಣ ಎಲ್ಲ ಸ್ಪ್ರೇ ಮಾಡ್ತೇನೆ, ಮತ್ತೆ ಯಾವ್ದು ಹಾಕುದಿಲ್ಲ. ಸುಡು ಮಣ್ಣು, ಹಟ್ಟಿ ಗೊಬ್ಬರ, ಸೊಪ್ಪು, ಬೂದಿ, ಮತ್ತೆ ಇಲ್ಲಿಂದ ಹೋಟೆಲಿಂದ ಚಹಾ ಹುಡಿ ಕುಂಟೆ ಅದಂತಂದು ಹಾಕ್ತೇನೆ ಗೊಬ್ಬರಕ್ಕೋಸ್ಕರ. ಶುರುವಿನಲ್ಲಿ ಬೆಳಲಿಕ್ಕೆ ಇದು ಈ ನೆಲಗಡಲೆ ಹಿಂಡಿ ಕರಗಿ ಹಾಕ್ತೇನೆ, ಒಮ್ಮೆ ಸುಕ್ಕಲಿಕ್ಕೆ. ಹೌದೌದು, ಗಿಡ ಬರಬೇಕಲ್ಲ. ಹೌದೌದು. ಈಗ ಇದು ಎಷ್ಟು ಜಾಗದ ವಿಸ್ತೀರ್ಣದಲ್ಲಿ ಉಂಟು? ಇದೊಂದು 15-20 ಸೆನ್ಸ್ ಆಗಬಹುದು. ಈಗ ಗಿಡ ನೆಟ್ಟು ಎಷ್ಟು ಟೈಮ್ ಬೇಕು ಇದು ಫಸಲು ಕೊಡ್ಲಿಕ್ಕೆ? ಇದರ ಬಳ್ಳಿ ನೆಟ್ಟು ಚೌತಿ ಸಮಯ ಇದ್ರೆ 1.5 ತಿಂಗಳು ಬೇಕು. 1-2 ತಿಂಗಳು ಬೇಕು. 1.5 ಬೇಕು. ಈ ಅಡಿಕೆ ಗಿಡಕ್ಕೆ ಎಷ್ಟು ಟೈಮ್ ಆಯ್ತು? 1 ವರ್ಷ ಆಯ್ತಾ? ಇದಕ್ಕೆ 1 ವರ್ಷ ಆಯ್ತು. ಇದಕ್ಕೆ ಇದು ಸ್ವಲ್ಪ ಇದಕ್ಕೆ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಹಿಂಗಾರು ಬಂದಿದೆ. ಈ ಗಿಡ ಎಲ್ಲ ಇದರ ಇದುಂಟಲ್ಲ, ಇದೇ ರೊಟ್ಟದ್ದು ಅದು ಹೋದದ್ದು, ಕರಗಿ ಹೋದದ್ದು, ಕಣ್ಣಿ ತೆಗದೆ ಇದರಲ್ಲಿ ಹಿಂಗಾರ ಉಂಟಲ್ಲ. ಇದರ ಒಟ್ಟಿನ ಗಿಡಗಳೆಲ್ಲ ಸತ್ತು ಹೋಗಿದೆ. ಇದರಲ್ಲಿ 20 ಗಿಡ ಉಂಟು 100ರಲ್ಲಿ. ಮತ್ತೆ ವಾಪಸ್ ಹಾಕಿದ್ದು. ಈಗ ಈ ತೊಂಡೆಕಾಯಿ ಕೃಷಿ ಮಾಡೋದಿದ್ರೆ ಎಷ್ಟು ಗ್ಯಾಪ್ ಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ? ಒಂದು ಗಿಡದಿಂದ ಎಷ್ಟು ಗ್ಯಾಪ್ ಆಗಬಹುದು ನೋಡಿ, ನೀವೇ ಅಂದಾಜು ಮಾಡಿ. ಒಂದು 7 ಫೀಟ್ ಇರ್ಬೋದು, 7 ಫೀಟ್ 5 ಫೀಟ್ 6 ಫೀಟ್ ಅಷ್ಟು ಇರ್ಬೋದು. ಒಂದು ಬುಡದಲ್ಲಿ ಎಷ್ಟು ನೆಡ್ಬೋದು ಅಂತ? ಒಂದು ಬುಡದಲ್ಲಿ 3-4. ಇದರ ಸರಾಸರಿ 4 ಉಂಟು. 4 ಉಂಟು. ಈಗ ನಿಮ್ಗೆ ಕೊಯ್ಯುವಾಗ ಎಷ್ಟು ಕೆಜಿ ಸಿಗ್ತದೆ? 15 ಕೆಜಿ ವಾರಕ್ಕೆ. ವಾರದಲ್ಲಿ 2 ಸಲ ಕೊಯ್ತೇನೆ. ವಾರದಲ್ಲಿ 2 ಸಲ? ಹೌದೌದು. ಕೆಜಿಗೆ ಎಷ್ಟು? 65. ನೀವು ಎಲ್ಲಿಗೆ ಕೊಡುವಂತದ್ದು? ನಾನು ಕೊಡುವ ಸುಬ್ರಹ್ಮಣ್ಯ, ಮತ್ತೆ ಪಂಜ. ನೀವೇ ಒಬ್ಬರೇ ತಗೊಂಡು ಹೋಗಿ ಕೊಡ್ತೀರಾ? ಹೌದು, ನಾನು ಬಸ್ಸಿನಲ್ಲಿ ವಾಹನ ಉಂಟು, ರಿಕ್ಷಾ ಉಂಟು, ಸರ್ವಿಸ್ ರಿಕ್ಷಾ ಬೀದಿಯಿಂದ ಅಂತ. ಇಲ್ಲಿಂದ ಬೆಳಿಗ್ಗೆ ನಮ್ಮ ಮನೆ ಒಳಗೆ ನೀವು ಅದು ಕಾರಿ ನಿಲ್ಲಿಸಿದ್ರಲ್ಲ, ಅಲ್ಲಿ ಬಸ್ ಬರ್ತದೆ, ಹೋಗ್ತಾರೆ ಬೊಗನಗಿರಿ ಬಲ್ಪಕ್ಕೆ. 3 ಹೊತ್ತು ಬಸ್ ಉಂಟು. ಹಾಗೆ ಕುಂಬಳಕಾಯಿ ಮಾಡಿದ್ದೇನೆ ಈ ವರ್ಷ. 2.5 ಸಾವಿರ ಸಿಕ್ಕಿದೆ. ಈಗ ಕೊಯ್ದು ಉಂಟು, ಇನ್ನೂ 25 ಉಂಟು. ಕೊಯ್ದು ಇಟ್ಟದು ಇಲ್ಲಿ ಎಲ್ಲ ಇತ್ತು. ಕುಂಬಳಕಾಯಿಗೆ ಒಳ್ಳೆ ರೇಟ್ ಉಂಟು? ಹೇಗೆ ಉಂಟು? 30 ರೂಪಾಯಿ. ನೀವು ಇದು ತೊಂಡೆಕಾಯಿ ಮಾಡೋದಾ ಬೇರೆ ಕೃಷಿ ಏನಾದ್ರು ಮಾಡ್ತೀರಾ? ತೊಂಡೆಕಾಯಿ ಸೀಸನ್ ಮಾತ್ರನಾ? ಈಗ ತೊಂಡೆಕಾಯಿ ಮಾತ್ರ ಇತ್ತೀಚಿನ ದಿನದಲ್ಲಿ. ತೊಂಡೆಕಾಯಿ ಸ್ವಲ್ಪ ಎಲ್ರು ಮಾಡುದು ಕಡಿಮೆ ಅಲ್ವಾ? ಕಡಿಮೆ. ಅದರಲ್ಲಿ ತೊಂಡೆಕಾಯಿ ಬಾಕಿ ಈ ತರಕಾರಿ ಆದ್ರೆ ಒಮ್ಮೆ 2 ಸಲ ಆಗ್ತದೆ.
ಕೈದಾಗುತ್ತೆ ಇದು ಆಗಲ್ಲ. ಹ. ಈಗ ಶುರು ಆದ್ರೆ ಹ. ಜೂನ್ವರೆಗೆ ಉಂಟು. ಹೌದು, ನಿರಂತರ. ನಿರಂತರ ಹೌದು ಹೌದು. ಹ. ಒಂದು ಖರ್ಚಿಗೆ ದುಡ್ಡು ಕೂಡ ಖರ್ಚಿಗೆ ಆಗ್ತದೆ. ಆಗುತ್ತದೆ. ಯಾಕಂತ ಹೇಳಿದ್ರೆ ಹೌದು. ಈಗ ಈ ಸೋರೆಕಾಯಿ ಹೌದು, ಬೇರೆ ಹೀರೆ ಇದನ್ನೆಲ್ಲ ಮಾಡಿದ್ರೆ ಒಮ್ಮೆ ಮಾತ್ರ ಫಸಲು ಕೊಡ್ತದೆ. ಹೌದು ಹೌದು, ಒಮ್ಮೆ 2 ಸಲ ಕೊಡುದು ಮತ್ತೆ ಮುಗೀತು. ಹೌದೌದು ಇದು ಹಾಗಲ್ಲ. ಹೌದು, ನಿರಂತರ. ಜೂನ್ವರೆಗೆ ಉಂಟು ಹೌದು ಲಾಸ್ಟ್. ಹೌದು. ನಿಮಗೆ ಈ ವರ್ಷ ಎಷ್ಟು ಆದಾಯ ಸಿಗ್ಬೋದು ಇದರಿಂದ? ಇದರಿಂದ ಆಗುವುದು ಈಗಿನವರೆಗೆ ಹ್ಮ್. ಒಂದು 60-70 ಕೆಜಿ ಆಗಬಹುದು. ಕೊಟ್ಟದ್ದು. ಕೊಟ್ಟದ ಹ. ಆ ರೋಗ ಬಂದ ಕಾರಣ ಸ್ವಲ್ಪ ರೋಗ ಬಂದ ಕಾರಣ ಈಗ ಸಿಗ್ತಿದ್ದಿಲ್ಲ. ಇಲ್ಲ ಇದ್ರೆ ಹ. ವಾರಕ್ಕೆ 30 ಕೆಜಿ ಕೊಡ್ತಿದ್ದೆ ಕಳೆದ ವರ್ಷ. ಹ. ನಾನು ಕೆಮಿಕಲ್ ಎಲ್ಲ ಈಟಿ ಎಲ್ಲ ಹಾಕುವುದಿಲ್ಲ, ರಾಸಾಯನಿಕ ಕೊಡುದಿಲ್ಲ. ಹೌದು. ಇದು ಸಾವಯವ ಕೃಷಿಯಿಂದಲೇ ನಾವು ಮಾಡುವುದು. ಹೌದು. ನಮ್ಮ ಸ್ವಂತ ಈಟಿ. ಹೌದೌದು. ಇಲ್ಲಾಂದ್ರೆ ಜಾಸ್ತಿ ಫಸಲು ಪಡೆಯಬಹುದು, ಜಾಸ್ತಿ ಪಡೆಯಬಹುದು. ಅದು ಬೇಡ ಅಂತ ಆದರೂ ಸಾಕು. ಅದು ಸಾಕಾಗಿ. ಮಕ್ಕಳು ನಿಮ್ಗೆ ಪ್ರೋತ್ಸಾಹ ಮಾಡ್ತಾರ ಕೃಷಿ ಮಾಡ್ಲಿಕ್ಕೆ, ತರಕಾರಿ ಕೃಷಿಗೆ? ಅವರು ಒಂದು 15 ಎಕರೆ ಮಗ ಒಂದು ಸಹಾಯ ಮಾಡ್ತಾನೆ. ಸಹಾಯ ಮಾಡ್ತಾರ? ಹೌದೌದು. ಕೊಯ್ಲಿಕ್ಕೆ ಇದರ ಚಪ್ಪರ ಹಾಕ್ಲಿಕ್ಕೆ ಕೊಟ್ಟಿದ್ದೇನೆ. ಮಗಳು ಹಣ ಕೊಟ್ಟಿದ್ದಾಳೆ. 10,000 ಮುಗೀತು ಇದಕ್ಕೆ ಮುಗೀತಾ? ಒಂದು ಚಪ್ಪರಕ್ಕೆ. ಸಂಬಳ ಎಲ್ಲ ಅವಳು ಮಗಳು ಕೊಟ್ಟದ್ದು. ಅದೇ ನೀವು ಮಕ್ಕಳನ್ನು ಒಳ್ಳೆ ಎಜುಕೇಶನ್ ಕೂಡ ಹೌದೌದು. ಯಾಕಂತ ಹೇಳಿದ್ರೆ ಇನ್ಫೋಸಿಸ್ ನಲ್ಲಿ ನಾವು ಈ ಒಂದು ತರಕಾರಿ ಕೃಷಿಯನ್ನೇ ಮಾಡಿಕೊಂಡು ಓದಿಸಿ ಅವರಿಗೆ ಒಳ್ಳೆ ಉದ್ಯೋಗದಲ್ಲಿ ಕೊಡಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ಈಗ. ಹೌದು. ಕಂಬ ಎಲ್ಲ ಎಲ್ಲಿಂದ ತರ್ತೀರಿ? ನಮ್ಮ ಸ್ವಂತ ಕುಂಟಿಯಲ್ಲಿ ಮರಗಳುಂಟು, ಅದನ್ನು ಕಡಿದು ಎಲ್ಲ ಹಾಕ್ತೇವೆ. ಚಿಕ್ಕ 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 ಚಿಕ್ಕ. ಕಂಬಗಳು? ಹೌದೌದು. ದೊಡ್ಡದೇ ಇಲ್ಲ. ನೆಟ್ಟೆಲ್ಲ ಹಾಕ್ಬೇಕು. ನೆಟ್ಟಿ ಎಲ್ಲ ನಾನು ಇದರಲ್ಲಿ ತರ್ತೇನೆ, ಅಲ್ಲಿ ಕಡಬದಿಂದ ಪಂಜೆಯಿಂದ. ಮಂಗಳೂರಲ್ಲಿ ಕೂಡ ಕಡಿಮೆ ಸಿಗ್ಬೋದಲ್ಲ? ಸಿಗ್ತದಲ್ಲ? ಸಿಗ್ತದೆ. ಇದು ಮುಗ್ದ ನಂತರ ನೀವು ಮಳೆಗಾಲದಲ್ಲಿ ಏನ್ ಮಾಡ್ತೀರಾ? ಮಳೆಗಾಲ ಇದನ್ನೆಲ್ಲ ಕಿತ್ತು ಮನೆಯಲ್ಲಿ ತೆಗೆದು ಎಲ್ಲ ತರಕಾರಿ ಬೇರೆ ಮಾಡ್ತೇವೆ. ಇದು ಹೀರೆಕಾಯಿ ಮತ್ತೆ ಇದು ಬೆಂಡೆಕಾಯಿ ಮತ್ತೆ ಬದನೆ ಎಲ್ಲ ಮಾಡ್ತೇವೆ. ಅದೇ ಇದರ ಬುಡದಲ್ಲೇ ನೋಡುದು, ಅದರ ಉಂಟಲ್ಲ ಇದರ ಬುಡದಲ್ಲಿ ಹಾಕುದು. ಹೌದೌದು. ಹೀಗಾಗಿ ಮತ್ತೆ ಗೊಬ್ಬರ ಒಳ್ಳೆ ಸಿಗ್ತದಲ್ಲ ಅದಕ್ಕೆ. ಇದು ಸೂರ್ಯಕಾಯಿ, ಕುಂಬಳಕಾಯಿ ಕೆಲವು ಮಾಡ್ತೇನೆ. ಮತ್ತೆ ಬೇಸಿಗೆ ಶುರುವಾಗುವಾಗ ಇದು ತೊಂಡೆಕಾಯಿ ಮಾಡುದು. ಅದು ಮಳೆಗಾಲ ಆಗುದಿಲ್ಲ. ಅದು ಮಳೆಗಾಲ ಇದು ಆಗುದಿಲ್ಲ. ಇದಕ್ಕೆ ನೀರೆಲ್ಲ ಎಷ್ಟು ದಿವಸಕ್ಕೆ ಒಂದು ಸಲ ಕೊಡ್ತೀರಾ? 3 ದಿನಕ್ಕೊಮ್ಮೆ ನೀರು. 3 ದಿವಸಕ್ಕೊಮ್ಮೆ ನೀರು. ಹೌದೌದು. ಇಷ್ಟು ಹೊತ್ತು ನಮ್ಮ ಜೊತೆ ಸಾವಯವ ಕೃಷಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಸಂಗತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.